ಹೊಟ್ಟೆ ಕಿಚ್ಚಿಗ ನನ್ನ ಮದುವಿನ ಮಾಡ್ಕೊಂಡ್ ಬಂದಲ್ಲಿ ಕೊನೆಗೂ ನಿನಗೆ ಬಿಡ್ಲಿಲ್ಲ ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿ. ಅವಾಗ ದುಡ್ಡು ಕೊಟ್ಟು ಪ್ಯಾಕ್ ಹಾಕೊಳ್ಬೇಕಾಗಿತ್ತು. ಈಗ ಆಗಿಲ್ಲ, ಫ್ರೀ ಕಾಲ್ ನಂಗೆ. ಎಷ್ಟೊತ್ತಿಗೆ ಬೇಕಾದ್ರೂ ಮಾತಾಡ್ಬೋದು. ಈಗ ದುಡ್ಡು ಕಟ್ಟಾಗುದಿಲ್ಲ ಮೇಡಮ್. ಹಂಗಂದಿ ನನ್ನ ಗಂಡ ಬಂದ್ರೆ ಏನು ಮಾಡ್ತೀಯಲ್ಲಿ? ಗಂಡ ಬರುವುದಿಲ್ಲ, ಈಗ ಗಂಡ ಹೋದಲ್ಲ. ಗಂಡ ಹೋದ್ನು. ಈಗ ನೀವು ಪಿಂಡ ಬಂದ್ಬಿಟ್ರಾಯ್ತು. ಯಾರ ಪಿಂಡ? ನಿನ್ನ ಪಿಂಡ ಇಟ್ಟು ಬಿಡ್ತೀನಿ, ನನ್ನ ಪಿಂಡಕ್ಕೆ ಬಂದ್ಬಿಟ್ರಮ್ಮ. ಹೋದ್ಮೇಲೆ ಆಯ್ತಿಲ್ಲ, ಈಗ ಎಷ್ಟು ನಾನೇ ಮತ್ತೆ ಯಾಕೆ ಗಂಡನ ಚಿಂತೆ? ಹಂಗಂತೀಯ? ಹಾಗಲ್ಲಿ ಬಾ ನನ್ನ ರಾಜ. ಸೊಂಟು ಮನ್ಕೊಳ್ಳ ಅದಕ್ಕಿಂತ ಮ್ಯಾಲ್ಕೊಳ್ಳ ಮ್ಯಾಕ್ ಕುಂತ ಬಿಡಲ್ಲ, ಓದ್ಕೊಂಡು ಹೋಗ್ತೀನಿ ಮಂಗ್ ಗೊತ್ತ. ಅದೇ ಖುಷಿಯಾಗ ಏನಾದ್ರು ಆಯ್ತಲ್ಲ. ಯಾರೋ ಒಬ್ಬರು ಓದ್ತಿರೋ ಮಾರ. ಮೊದಲು ಹನಿಮೂನ್ ಮಾಡ್ಕೊಳ್ಳ ನಡೆಯಲ್ಲ. ಇನ್ನು ನನ್ನ ಅಣ್ಣ ಹೈದರಾಬಾದ್ ಹೋಗಿದ್ದಾನೆ. 2-3 ದಿವಸ ನನಗೆ ಬೋರ್ ಅಂತ ಇದೆ. ಯಾವುದಾದ್ರೂ ಹಕ್ಕಿ ಸಿಕ್ಕಿದ್ದಾರೆ, ಆ ಹಕ್ಕಿ ಹಕ್ಕದೊಂದಿಗೆ ಟೈಮ್ ಪಾಸ್ ಮಾಡ್ತಿದೆ. ಯಾವಾಗ ನೋಡಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾನೆ ಇರ್ತೀಯಲ್ಲ, ಈಗ ಇದೇ ರೀತಿ ಆದ್ರೆ ಒಬ್ಬರು ಡೀಪ್ ಆಗಿ ಯೋಚಿಸುತ್ತಿದೆ. ನನ್ನ ಹೆಸರು ವಾಣಿ ಅಂತ. ಪ್ರಾಬ್ಲಮ್ ನನಗೇನು ಇಲ್ಲ, ನಿಮಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಸಾಲ್ವ್ ಮಾಡ್ತೀನಿ. ಎಷ್ಟು ತುಂಬಾ ಪಾಸ್ ಆಗಿದ್ಯಾ, ವೆರಿ ಗುಡ್. ನಿನ್ನಂತ ಲೇಡಿ ಕಂಡರೆ ನನಗೆ ತುಂಬಾ ಇಷ್ಟ. ಏ ವಾಣಿ, ಬಾ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಾರೇ ನಮ್ಮ ಮನೆಗೆ. ಏನು, ಎಲ್ಲಿಗೆ ಬರ್ಬೇಕು ನಾನು? ನಿನ್ನ ಸ್ಥಿತಿಗೆ
ಮತ್ತೆಲ್ಲಿಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನನ್ನ ಅರಮನೆಗೆ. ಏ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಇನ್ನೊಂದ್ಸರಿ ನನ್ನ ಹತ್ರ ಬಂದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನು ನರಿ ಮರಿ ಅಂತ ತಿಳ್ಕೊಂಡಿದ್ಯಾ? ನರಸಿಂಹ ಈ ನರಸಿಂಹ ಮನಸ್ಸು ಮಾಡ್ತೇನೆ. ಹೆಣ್ಣನ್ನು ಟಚ್ ಮಾಡದೆ ಎಂದಿಗೂ ಬಿಟ್ಟವನಲ್ಲ, ಬಿಟ್ಟವನೂ ಅಲ್ಲ. ನಿನ್ನ ಜನ್ಮಕ್ಕಿಷ್ಟು. ಏ, ಹೆಚ್ಚಿಗೆ ಮಾತನಾಡ್ಬೇಡ, ಹೊರಟೋಗು ಇಲ್ಲಿಂದ. ಮೆಚ್ಚಿದೆ ಕಣೆ ನಿನ್ನ ಧೈರ್ಯಕ್ಕೆ. ಹೊರಟು ಹೋಗ ಅಂದ್ಯಲ್ಲ, ಅದೇಗೆ ಸಾಧ್ಯ? ನಿನ್ನನ್ನು ಬಿಟ್ಟು ಹೋದ್ರೆ ಇಡೀ ಗಂಡಸನಕ್ಕೆ ಅವಮಾನ. ನೀನು ಒಬ್ಬ ಗಂಡಸ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ಹಾಗಾದ್ರೆ ಬಾರೆ ಮನಸ್ಸು ಮಾಡಿದ್ರೆ ಯಾವಾಗ ಬಿದ್ದಿಲ್ಲ. ಸುಮ್ಮನೆ ಹೊರಟೋಗೆ. ನಾನೇನು ನಿಂತರ ಕುಲ್ಲ ಮಾಡ್ಕೊಂಡು ಬಂದಿಲ್ಲ ನೋಡು, ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ಸುಮ್ಮನೆ ಹೊರಟೋಗಿಲ್ಲ. ಹೊರಟು ಹೋಗಿದ್ದರೆ ಬರೋ ಮುಂಚೆ ಹೋಗ್ತಿದ್ದೆ. ಆದರೆ ಈ ಯಾರ ಮೇಲೆ ಮನಸ್ಸು ಮಾಡಿದ್ರು ಯಾವತ್ತು ಬಿಟ್ಟು ಹೋಗೋಣಲ್ಲ. ಇವನಿಗೂ ನಿನಗೆ ಏನೋ ಸಂಬಂಧ? ನನಗೂ ಇವರಿಗೂ ಅಂತಿಂತ ಸಂಬಂಧ ಅಲ್ಲ ಕಣ. ಮುಂದೆ ಸಪ್ತಪದಿ ತುಳಿದು ಗಂಡ ಹೆಂಡತಿ ಆಗಿ ಬಾಳೋ ಸಂಬಂಧ. ನೀನು ಹೇಗೆ ಅವಳನ್ನು ಮುದಿ ಹಾಕ್ತೀಯೋ ನಾನು ನೋಡ್ಕೊತೇನೆ. ಏ ವಾಣಿ, ನೀನು ಅವಳ ಸಂದಿಗೆ ಸಪ್ತಪದಿ ಹೇಗೆ ತೊಳಿತಂತ ನಾನು ನೋಡ್ತೀನಿ. ಕಡೆ ವಾಣಿ ಇನ್ನೂ ಫುಲ್ ಮೆಂಟಲ್ ಆಗಿಲ್ಲ. ಮೆಂಟಲ್ ಆಗೋ ಮೊದಲೇ ಸ್ಟೇಜಿಗೆ ಬಂದಿದ್ದಾನೆ. ಇನ್ನು ಕೆಲವೇ ದಿನದಲ್ಲಿ ಪೂರ್ತಿ ಮೆಂಟಲ್ ಆಗ್ತಾನೆ. ಅದೆಲ್ಲ ಇರ್ಲಿ, ಏನು 3 ದಿನದಿಂದ ಫೋನ್ ಮಾಡಿಲ್ಲ, ಮೆಸೇಜೇ ಇಲ್ಲ. ಅಕಸ್ಮಾತ್ ಮೆಸೇಜ್ ಮಾಡಿದ್ರು ಅದಕ್ಕೆ ರಿಪ್ಲೈನೂ ಇಲ್ಲ. ಏನ್ ನಿಮ್ ಕತೆ? ಕತೆ ತುಂಬಾ ದೊಡ್ಡದಿದೆ. ಇನ್ನೊಂದ್ ಸ್ವಲ್ಪ ಭೇಟಿ ಆದಾಗ ಹೇಳ್ತೀನಿ. ಬಂದ್ರು ಇಲ್ಲಿ 12 ಗಂಟೆ ಆದ್ರೂ ಬಿಟ್ಕೊಂಡಿದ್ದೀರಲ್ಲ ನಮ್ಮ ಹತ್ರ. ಏನಪ್ಪಾಜಿ ಇಷ್ಟೊಂದು ಸಿಟ್ಟಿನಿಂದ ಕರೀತಿದ್ರಲ್ಲ, ಏನಾಯ್ತಪ್ಪಾಜಿ? ಏನಪ್ಪಾಜಿ ಅಂತದೇನಾಯ್ತು? ಅಂತದೇನಾಯ್ತು ಅಂದ್ರೆ ಇನ್ನು 2 ದಿವಸದೊಳಗೆ ನನ್ನ ರೆಸ್ಟೋರೆಂಟ್ ಹಾಗೂ ಫ್ಯಾಕ್ಟರಿಯ ಎಲ್ಲಾ ವ್ಯವಹಾರಗಳ ಡೀಟೇಲ್ಸ್ ಅನ್ನು ನನಗೆ ತಂದು ತೋರಿಸಬೇಕು. ಅಪ್ಪಾಜಿ ಅದೆಲ್ಲ ನಾನು ನೋಡ್ಕೊತೀನಿ. ಅಪ್ಪಾಜಿ ಅದೆಲ್ಲ ನಾನು ನೋಡ್ಕೊತೀನಿ. ಸರಿ ಆಯ್ತಾಗಾದ್ರೆ ನಾನು ಬರ್ತೇನೆ. ಹೋಗು ಅಪ್ಪಾಜಿ ಹೋಗು, ನಿನಗೇನು ತೋರಿಸುವುದು ಮಣ್ಣು. ಏ ಅಪ್ಪಾಜಿ, ಒಂದಾದ ಒಂದಿನ ಸೇರಿಸುವೆ ಅರಮನೆಗೆ. ನಿನಗೇನು ತೋರಿಸುವುದು ಮಣ್ಣು? ಇದು ನೀನು ಗಳಿಸಿದ ಆಸ್ತಿ ಅಲ್ಲ ಕಣೋ. ಅಜ್ಜ, ನಮ್ಮ ಅಜ್ಜ ದೇವರ ರೆಡ್ಡಿ ಆಸ್ತಿ ಕಣೋ, ಇದು ಆಸ್ತಿ. ಹೀಗೆ ಕಾಯ್ಕೊಳ್ತಾ ಇದ್ರೆ ಜನ ನೋಡಿದವರು ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಕ್ರಾಂತಿ ಹಾಗೂ ಅವರಪ್ಪ ಇಬ್ಬರದು ತುಂಬಾ ಅತಿ ಆಗ್ತಿದೆ. ಮಕ್ಕಳನ್ನ ಸುಮ್ಮನೆ ಬಿಡ್ಬಾರ್ದು.
ಆದ್ಮೇಲೆ ನಮ್ದಿದ್ದೇ ಇದೆಯಲ್ಲ ಟೋಬಿ ಅಸ್ತ್ರ ಮಸ್ತ ಮತ್ತಾದ ಭಾವ ತೋರ್ಸಿ ಬಿಡೋಣ ಅವನಿಗೆ ತೋರ್ಸಿ ಬಿಡೋಣ ಈಗಲೇ ಹಾಗೆ ಅವನ ಮನೆಗೆ ನುಗ್ಗಿ ಅವನನ್ನ ಸಂಹಾರ ಮಾಡಿ ಆ ಸಾಲೆ ನಮ್ಮದಾಗಿಸ್ಕೊಡೋಣ. ಸಾಕು ಮಾಡಿ ಮಾತಾಡ್ತವನ್ನ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ಶಾಲೆ ಮುಚ್ಚಿಸಬೇಕೆಂಬ ನಿಮ್ಮ ಕನಸು ಎಂದು ನಿಲ್ಲಿಸಲು ಸಾಧ್ಯವಿಲ್ಲ. ರಾಮ ರಾಜ್ಯದಲ್ಲಿ ಹುಟ್ಟಿ ನಮ್ಮ ಕನ್ಯೆಯನ್ನು ಮಾನಹಾಂತಿಕವಾಗಿ ಹಲ್ಲೆ ಮಾಡಿ ಕನ್ನಡ ಶಾಲೆಯನ್ನು ಮುಚ್ಚಿಸಬೇಕೆಂಬ ನಿಮ್ಮ ಆಸೆ ಇಲ್ಲೇ ಅಂತ ಆಗುತ್ತೆ. ಸಿದ್ಧರಾಜ ವಿರಾಟ್ ವಿರಾಟ್ ಅಂತ ವಿರಾಟ್ ಇದೇ ಕ್ರಾಂತಿಯ ಕ್ರಾಂತಿಕಾರಿಯ ಕ್ರಾಂತಿ. ಗಂಡ ಗಂಡ ಹೆಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುತ್ತಾ ಸಿಂಹಾದ್ರಿ ಸಿಂಹ ವಂಶದ ಪರಂಪರೆಯನ್ನು ಹಾಳು ಮಾಡ್ತಾ ಇದ್ದಾರೆ ನನ್ನ ಮಕ್ಕಳ. ಏ ಮನೆಯಾಳ ನನ್ನ ಮಕ್ಕಳ, ನನ್ನ ತಂಗಿ ಹಚ್ಚಿದ್ದಕ್ಕೆ ಬೆಂಕಿ ಇಡೋ ಮೊದಲೇ ನಿಮ್ಮಿಬ್ಬರನ್ನ ಸಾಯಿಸ್ಬೇಕಂತ ಐತೆ. ಆದ್ರೆ ನಿಮ್ಮ ತಂದೆ ಕೈಯಿಂದ ನಿಮ್ಮಿಬ್ಬರನ್ನ ಸಾಯಿಸ್ಬೇಕು ಅಂತ ಇಷ್ಟು ದಿವಸ ಕಾಯ್ತಾ ಇದ್ದೆ. ಇಂಥ ಮಕ್ಕಳಿಗೆ ಎಂತ ಸಾವು ಕೊಡ್ಬೇಕಂದ್ರೆ ಮುಂದೆ ಯಾರು ಯಾರು ಇಂಥ ಸಾವು ಮಾಡಕ್ಕೆ ತಪ್ಪು ಮಾಡಕ್ಕೆ ನೋಡಬೇಕು. ಜಯಸಿಂಹರವರೇ, ಈ ಸಿಂಹದ ವಂಶದ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಸ್ವತಃ ನಿಮ್ಮ ಮಕ್ಕಳನ್ನೇ ನೀವು ಸಾಯಿಸಿ ನೀವು ಈ ಊರಿಗೆ ಮಾದರಿಯಾಗಿದ್ದೀರಾ. ಇನ್ನು ಮುಂದೆ ಈ ಸಮಾಜದಲ್ಲಿ ಯಾವುದೇ ಹೆಣ್ಣಿಗೂ ಅನ್ಯಾಯವಾದರೂ ಅವರಿಗೆ ರಕ್ಷಣೆ ಮಾಡುವಂತ ಶಕ್ತಿ ನೀಡುವಂತ ಆ ತಾಯಿಗೆ ಒದಗುತ್ತಾ ಈ ನಾಟಕ